ಇವತ್ತು ತಿಂಡಿಗೆ ಕುಂಬಳಕಾಯಿತು. ಸೊ ಹಂಗಾಗಿ ಹಂದಿಗಳು ನೋಡಿ ಏನು ಮಾಡೋಗಿದ್ದಾವೆ ಅಂತ. ಅನಾನಸ್ ಗಿಡ ವರಮಹಾಲಕ್ಷ್ಮಿ ಹಬ್ಬದಲ್ಲಿ ತಂದಿದ್ದು. ಚಿಟ್ಟೆ ಆಗುತ್ತೆ ಅಂತ ಕಾಯ್ತಾ ಇದ್ದೀನಿ. ಜೀರಿಗೆ ಸಾಂಬಾರು ಮಾಡ್ತಾ ಇದ್ದೀನಿ. ಕೋತಿಗಳು ನೋಡಿ ಏನು ಮಾಡೋಗಿದ್ದಾವೆ ಅಂತ. ಸ್ಕೂಲ್ ಲೋಗೋನ ಬಿಡಿಸ್ತಾ ಇದ್ದೀನಿ. ಇವತ್ತು ತಿಂಡಿಗೆ ಕುಂಬಳಕಾಯಿತು. ಸೊ ಹಂಗಾಗಿ ಕುಂಬಳಕಾಯಿ ಪಲ್ಯ ಮಾಡೋಣ ಅಂತ ಕಟ್ ಮಾಡಿ ಇಟ್ಕೊತಿದ್ದೀನಿ. ಅಮ್ಮ ಕಟ್ ಮಾಡಿಕೊಡ್ತೀನಿ ಅಂದರು. ಹಂಗಾಗಿ ಇದು ಬೀಜಗಳನ್ನ ತೆಗೆದು ಕೊಡ್ತಾ ಇದ್ದೆ ಅಷ್ಟೇ. ಅಮ್ಮ ಕಟ್ ಮಾಡಿಕೊಟ್ರು. ಅದನ್ನು ಈಗ ಸ್ವೀಟ್ ಮಾಡೋಣ ಅಂತ ಅದನ್ನು ಹಂಗೆ ಬೇಯಿಸೋದಕ್ಕೆ ಇಡ್ತೀನಿ. ಅದಕ್ಕೆ ಕಾಯಿ ಮತ್ತು ಬೆಲ್ಲ ಏಲಕ್ಕಿ ಹಾಕಿದರೆ ಆಯಿತು ಸ್ವೀಟಿಗೆ ಅಷ್ಟೇ, ಇನ್ನೇನು ಜಾಸ್ತಿ ಹಾಕೋದಿಲ್ಲ. ಫಸ್ಟೇ ಸ್ವಲ್ಪ ಬೇಯಿಸ್ಕೋಬೇಕು, ನೀರೇನು ಹಾಕ್ಬಾರ್ದು. ಬೇಯಿಸ್ಕೊಂಡ್ಮೇಲೆ ಅದಕ್ಕೆ ಇವಾಗ ಬೆಲ್ಲ ಹಾಕ್ತಾಯಿದ್ದೀನಿ. ಬೆಲ್ಲ ಹಾಕಿ ಸ್ವಲ್ಪ ಹಂಗೆ ನೀಟಾಗಿ ಬೆಲ್ಲ ಎಲ್ಲ ಕರಗೋವರೆಗೂ ಬೇಯಿಸ್ಕೊಂಡು ಆಮೇಲೆ ಅದಕ್ಕೆ ಕಾಯಿ ಹಾಕ್ಕೊಂಡು ಕಲಿಸ್ಕೊಂಡು ಸ್ವಲ್ಪ ಹಬೆಲಿ ಬೇಯಿಸ್ಕೊಂಡ್ರೆ ಸ್ವೀಟ್ ಪಲ್ಯ ರೆಡಿ ಆಗುತ್ತೆ. ಇವಾಗ ಖಾರದ್ದು ಪಲ್ಯ ಮಾಡೋದಕ್ಕೆ ಅಂತ ರೆಡಿ ಮಾಡ್ತಾಯಿದ್ದೀನಿ. ಹಂಗಾಗಿ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಸಾಸಿವೆ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಕಡಲೆಬೇಳೆ ಹಾಕ್ಕೊತಿದ್ದೀನಿ. ಅದಾದಮೇಲೆ ಹಸಿಮೆಣ್ಸಿನ್ಕಾಯಿ ಹಾಕೊಂಡು ಕರ್ಬೇವಿನ ಸೊಪ್ಪು ಹಾಕ್ಕೊತೀನಿ. ಇದಕ್ಕೆ ಈರುಳ್ಳಿ ಹಾಕ್ಕೊಂಡು ಸ್ವಲ್ಪ ಬಾಡಿಸ್ಕೋಬೇಕು. ಈರುಳ್ಳಿ ಎಲ್ಲ ಬಾಡು ಅಷ್ಟರಲ್ಲಿ ಕುಂಬಳಕಾಯಿ ಹೆಚ್ಚಿಟ್ಟಿದ್ದ ಕುಂಬಳಕಾಯಿನ ಮತ್ತೆ ತೊಳ್ಕೊಂಡೆ. ಅದಕ್ಕೆ ಉಪ್ಪು ಹಾಕ್ತಾ ಇದ್ದೀನಿ. ಈರುಳ್ಳಿಗೆ ಉಪ್ಪು ಹಾಕ್ದೆ. ಇವಾಗ ತೊಳೆದಿಟ್ಟಿರೋಂಥ ಕುಂಬಳಕಾಯಿನ ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಡು ಸ್ವಲ್ಪ ಬೇಯಿಸ್ಕೊತೀನಿ. ಇದಕ್ಕೆ ಕಾಯಿನ ಸ್ವಲ್ಪ ಬೇಯ್ದು ಆಮೇಲೆ ಸೇರಿಸ್ತೀನಿ, ಇಲ್ಲಾಂದರೆ ತಳ ಇಟ್ಬಿಡುತ್ತೆ. ಹಂಗಾಗಿ ಆಮೇಲೆ ಸ್ವಲ್ಪ ಆಬೇಲೆ ಹಂಗೆ ಬೇಯಿಸ್ಕೊತೀನಿ ಅಷ್ಟೇ. ಆಮೇಲೆ ಕೊತ್ತಂಬರಿ ಸೊಪ್ಪು ಹಾಕಿ ಕ್ಲೋಸ್ ಮಾಡೋದು. ಇವಾಗ ರೊಟ್ಟಿ ಮಾಡೋದಕ್ಕೆ ಅಂತ ಹೆಂಚು ಕಾಯಿಸಿದ್ದೀನಿ ಆಲ್ರೆಡಿ. ನಮ್ಮ ಮನೇಲೆಲ್ಲ ರೊಟ್ಟಿನ ಬಳಿಯೋದೇ ರೂಢಿ, ನಾವು ತೊಟ್ಟಿ ರೂಢಿ ಇಲ್ಲ. ಅಕ್ಕಿ ಹಿಟ್ಟು ಜೊತೆಯಲ್ಲಿ ಗೋಧಿ ಹಿಟ್ಟನ್ನು ಮಿಕ್ಸ್ ಮಾಡಿ ಹಾಕ್ಕೊಂಡು ಕಲಸಿ ರೊಟ್ಟಿ ಮಾಡೋದ್ರಿಂದ ರೊಟ್ಟಿ ಚೆನ್ನಾಗಿ ಎದ್ದೇಳ್ತವೆ, ಅಂಟ್ಕೊಳ್ಳೋದು ಆ ಥರ ಎಲ್ಲ ಆಗಲ್ಲ. ಇವತ್ತಿನ ತಿಂಡಿ ರೆಡಿ ಆಯಿತು ಸದ್ಯಕ್ಕೆ. ನಮ್ಮಮ್ಮ ಈ ಗಿಡಗಳನ್ನ ರಿಪ್ಲೇಸ್ ಮಾಡಬೇಕು ಅಂತ ಅಂದ್ಕೊಂಡ್ರು. ಸೊ ಹಂಗಾಗಿ ಗೊಬ್ಬರ ತುಂಬ್ಕೊಬರೋಕ್ಕೆ ಅಂತ ಹೋದರೆ ನೋಡಿ ಇಲ್ಲಿ ಹಂದಿಗಳೆಲ್ಲ ಯಾವ ಥರ ಮಾಡಿದ್ದಾವೆ ಅಂತ. ಫುಲ್ಲು ತಿಪ್ಪೆನೇ ಮಗ್ಚಾಕ್ಬಿಟ್ಟಿದ್ದಾವೆ. ಅದ್ರಲ್ಲಿ ಗೊಬ್ಬರದಲ್ಲಿ ಹುಳಗಳು ಬರ್ತಾವಲ್ಲ ವೈಟ್ಗೆ, ಆ ಹುಳಗಳನ್ನ ತಿನ್ನೋಕೆ ಬರ್ತಾವಂತೇವಲ್ಲ. ಈ ಗಿಡನ ಕಟ್ ಮಾಡಿ ಅಂದರೆ ದೊಡ್ಡದಾಗ್ಬಿಟ್ಟಿತ್ತು, ಫುಲ್ ತುಂಬೋಗಿದೆ. ಹಂಗಾಗಿ ಬೇರೆ ಪಾಟಿಗೆ ಹಾಕ್ಬೇಕಂತ ಡಿಸೈಡ್ ಮಾಡ್ಕೊಂಡಿದ್ದಾರೆ. ನಮ್ಮಮ್ಮಂಗೆ ಯಾವುದಾದ್ರೂ ಒಂದು ಡಬ್ಬ ಸಿಕ್ಕಿದ್ರೆ ಸಾಕು, ಅದನ್ನು ಕಟ್ ಮಾಡಿಬಿಡೋದು. ವೇಸ್ಟ್ ಅಂತ ಯಾವ ಡಬ್ಬನೂ ಸಿಗೋಂಗಿಲ್ಲ, ಕಟ್ ಮಾಡಿಬಿಡೋದು, ಅದರಲ್ಲಿ ಗಿಡಗಳು ಹಾಕ್ಬಿಡೋದೇ ಕೆಲಸ. ನೋಡಿ ಅಲ್ಲಿ ಹಿಂದೆ ಕಾಣಿಸ್ತವೆ ಎಷ್ಟೊಂದು ಅದೇ ಥರ ಡಬ್ಬಗಳಿಗೆಲ್ಲ ಗಿಡಗಳು ಹಾಕೈತೆ. ಈ ಪಾಟು ಹಳೇದಾಗಿತ್ತು ಮತ್ತು ಫುಲ್ ತುಂಬೋಗಿತ್ತು. ಹಂಗಾಗಿ ಗಿಡನೂ ದೊಡ್ಡದಾಗಿತ್ತು. ಸೊ ಹಂಗಾಗಿ ಈ ಗಿಡನ ರಿಪ್ಲೇಸ್ ಮಾಡ್ತಿದ್ದಾರೆ. ಅದು ಕಟ್ ಮಾಡಿಬಿಟ್ಟು ಹಾಕ್ತಿದ್ದಾರೆ. ಇದ್ದು ಬರುತ್ತೆ ಮತ್ತು ಅದ್ರ ತುದಿನೂ ಹಾಕ್ತಾರಂತೆ. ನೋಡೋಣ ಇರಿ. ತಿನ್ನೇನ್ ಕಾಕನಿದ್ನ ಹಚ್ಕೊಳುತ್ತಾ ಹೆಂಗೋ ಗೊತ್ತಿಲ್ವಲ್ಲ. ವೆರಿ ಗುಡ್ ಮಗನೆ. ಹತ್ಕೊಳ್ಳುತ್ತೆ ಹೆಂಗೆ ಅಂತ ಗೊತ್ತಿಲ್ಲ. ಹಂಗಾಗಿ ಅದೇ ಪಾಟಿಗೆ ನೆಡ್ತಿದ್ದಾರೆ. ಹತ್ಕೊಂಡ್ರೆ ಬೇಕಾದರೆ ಬೇರೆ ಪಾಟಿಗೆ ಚೇಂಜ್ ಮಾಡೋಣ ಅಂತ. ಇದು ನೋಡಿ ಅನಾನಸ್ ಗಿಡ, ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಪೂಜೆಗೆ ತಂದಿದ್ದು. ಅದು ಕಟ್ ಮಾಡಿ ಹಾಕಿದ್ದಾರೆ ನೋಡಿ. ಒಂದು ಹುಳನ ನಾನು ಕೂಡ ಹಾಕಿದ್ದೆ ಈ ಬಾಕ್ಸ್ ಒಳಗೆ. ಅದು ಒಂದೇ ದಿನಕ್ಕೆ ಈ ಥರ ಆಗ್ಬಿಟ್ಟಿತ್ತು. ಎಲೆ ಹಾಕಿದ್ದೆ ತಿನ್ನಲಿ ಅಂತ, ಬಟ್ ಅದು ತಿನ್ನಲಿಲ್ಲ. ಇದು ನೋಡೋಕೆ ಎಷ್ಟು ಚೆನ್ನಾಗಿ ಕಾಣಿಸ್ತೈತೆ ಗೊತ್ತಾ. ಶೈನಿಂಗ್ ಪೆನ್ನಲ್ಲಿ ಬರೆದಿರೋ ಥರ ಕಾಣಿಸ್ತೈತೆ ಡೈರೆಕ್ಟಾಗಿ. ಇದು ಕ್ಯಾಮ್ರಾದಲ್ಲಿ ಕಾಣಿಸ್ತಾ ಇಲ್ಲ. ನಾನು ಚಿಟ್ಟೆ ಆಗುತ್ತೆ ಅಂತ ಕಾಯ್ತಾ ಇದ್ದೀನಿ. ದನಗಳು ಕುಡಿಯೋಕ್ಕೆ ಅಂತ ನೀರು ತುಂಬಿಸ್ತಾ ಇದ್ದೀವಿ.
ಒಂದೇ ಒಂದು ಟೈಮಿಗೆ ಆಗೋ ಅಷ್ಟು ಸಾಂಬಾರು ಮಾಡ್ಕೋಬೇಕಿತ್ತು. ಹಂಗಾಗಿ ಇನ್ಸ್ಟೆಂಟಾಗಿ ಏನಾಗುತ್ತೆ ಅಂತ ಯೋಚನೆ ಮಾಡಿದೆ, ಜೀರಿಗೆ ಸಾಂಬಾರು. ಅದಕ್ಕೇನು ಎಕ್ಸ್ಟ್ರಾ ಜಾಸ್ತಿ ಏನೂ ಹಾಕಲ್ಲ. ನಾನು ಸ್ವಲ್ಪ ಬೆಳ್ಳುಳ್ಳಿ, ಒಂದು ಈರುಳ್ಳಿ, ಹುಣಸೆಹಣ್ಣು, ಒಂದೆರಡು ಮೆಣಸಿನ್ಕಾಯಿ, ಸ್ವಲ್ಪ ಸಾಂಬಾರು ಪುಡಿ ಮತ್ತು ಕೊತ್ತಂಬರಿ ಸೊಪ್ಪು, ಜೀರಿಗೆನ ಸ್ವಲ್ಪ ಬಿಸಿ ಮಾಡಿ ಹಾಕ್ಕೊತೀನಿ. ಅದ್ರ ಜೊತೆ ಕಾಯಿ ಹಾಕ್ಕೊಂಡು ರುಬ್ಕೊತೀನಿ. ಆಮೇಲೆ ಒಲೆ ಮೇಲೆ ಪಾತ್ರೆ ಇಟ್ಟು ಒಗ್ಗರಣೆಗೆ ಹಾಕೋತೀನಿ. ಸ್ವಲ್ಪ ಈರುಳ್ಳಿ, ಕರ್ಬೇವಿನ ಸೊಪ್ಪು ಎಲ್ಲ ಬಾಡಿದ್ಮೇಲೆ ಅದಕ್ಕೆ ಖಾರ ಹಾಕಿ ತಿರುಗಿಸ್ತೀನಿ. ಇಷ್ಟೇ ನನ್ನ ಸಾಂಬಾರು ರೆಡಿ ಆಗುತ್ತೆ. ಅದು ಹಾಕಿ ಆಮೇಲೆ ಅದ್ರ ಮೇಲೆ ಬೇಕು ಅಂದರೆ ತುಪ್ಪ ಹಾಕ್ಕೊತೀನಿ, ಇಲ್ಲಾಂದರೆ ಅದನ್ನು ಹಾಕಲ್ಲ. ಸ್ವಲ್ಪ ಕುದಿಸ್ಕೊತೀನಿ ನೀರು ಹಾಕ್ಕೊಂಡು. ನಾನು ಅದಕ್ಕೆ ಎಷ್ಟಕ್ಕೆ ಬೇಕೋ ಅಷ್ಟಕ್ಕೆ. ನನಗೆ ಸಾಂಬಾರು ರೆಡ್ ಕಲರ್ ಇರಬೇಕು, ವೈಟ್ ಆಗಿಬಿಡ್ತು ಈ ಸಾಂಬಾರು ಕಾಯಿ ಎಲ್ಲ ಹಾಕಿದ್ದಕ್ಕೆ. ಅದಕ್ಕೆ ಸ್ವಲ್ಪ ಅಚ್ಚ ಖಾರದ ಪುಡಿ ಹಾಕ್ಕೊಂಡೆ. ನಂದು ಊಟ ರೆಡಿ ಆಯಿತು. ಕೋತಿಗಳು ನೋಡಿ ಯಾವ ಥರ ಮಾಡಿದ್ದಾವೆ ಅಂತ ಅಡಿಕೆ ಗೋಟ್ನೆಲ್ಲ ಕಿತ್ತು ಎಸ್ದುಬಿಟ್ಟವೆ. ಅಂದರೆ ಇವಂತೂ ಕೀಳೋ ಹದದಲ್ಲೇನಿಲ್ಲ. ನಮ್ಮ ಅಪ್ಪಾಜಿ ಅಡಿಕೆ ಕೀಳೋದಕ್ಕೆ ಹೇಳಿತ್ತು. ಆ ಅಂಕಲ್ ಬಂದು ಅಡಿಕೆ ಕೀಳೋ ಅಷ್ಟರಲ್ಲಿ ಗೋಟಾಗಿರೋ ರೆಡ್ ಹಣ್ಣು ಥರ ಕಾಣ್ತಾವಲ್ಲ, ಬಂದು ಕಿತ್ತಾಕ್ಬಿಟ್ಟವೆ ಅನಿಸುತ್ತೆ. ಅವಕ್ಕೂ ಊಟ ಸಿಗಲ್ವಲ್ಲ, ಬಂದು ಫುಲ್ ರಸ ಎಲ್ಲ ಹೀರಿ ಎಸ್ತವೆ. ಸಿಪ್ಪೆ ನೋಡಿ ಎಷ್ಟು ಚೆನ್ನಾಗಿ ಬಿಡಿಸಿದ್ದಾವೆ ಅಂತ. ಇವಂತೂ ಫುಲ್ ಬಿಡಿಸ್ಬಿಟ್ಟವೆ. ಇನ್ನೊಂದು ರೌಂಡ್ ಬಿಡಿಸಿದ್ರೆ ಉಂಡೆನೇ ಬಂದುಬಿಡ್ತಿದ್ವೇನೋ. ಅಪರೂಪಕ್ಕೆ ಬರ್ತವೆ ನಮ್ಮ ಕಡೆಗೆಲ್ಲ, ನಮ್ಮ ಮನೆ ಕಡೆಗೆಲ್ಲ ಕೋತಿಗಳು. ಅಪರೂಪಕ್ಕೆ ಬಂದ್ರೂ ಅವು ಏನು ಮಾಡಬೇಕೋ ಎಲ್ಲ ಕೆಲಸ ಮಾಡಿಬಿಟ್ಟೇ ಹೋಯ್ತವೆ ಅಡಿಕೆ. ವ್ಲಾಗ್ನ ನೈಟ್ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಇವಾಗ ಸದ್ಯಕ್ಕೆ ಊಟ ಆಯಿತು. ನನ್ನ ಮನೆ ಪಕ್ಕದ ಹುಡುಗ ಡ್ರಾಯಿಂಗ್ ಮಾಡಿಕೊಡು ಆ್ಯಕ್ಟಿವಿಟಿಗೆ ಅಂತ ಕೇಳಿದ. ಸೊ ಹಂಗಾಗಿ ಅವ್ರದ್ದು ಸ್ಕೂಲ್ದು ಲೋಗೋನೇ ಡ್ರಾಯಿಂಗ್ ಮಾಡ್ತಾಯಿದ್ದೆ. ನನ್ನ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ. ನೀವಿನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಸೊ ಮಚ್ ಇಲ್ಲಿವರೆಗೂ ನನ್ನ ವಿಡಿಯೋ ನೋಡಿದ್ದಕ್ಕೆ.